ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 11ನೆಯ ಶ್ಲೋಕ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಬಹಳ ಮುಖ್ಯವಾಗಿರ್ತಕ್ಕಂಥ ಶ್ಲೋಕ ಇದು. ನೋಡು ಅರ್ಜುನ, ಯಾರೋ ನನ್ನನ್ನು ಪ್ರೀತಿಪೂರ್ವಕವಾಗಿ ಭಜತಾಂ ಪ್ರೀತಿಪೂರ್ವಕಂ ಅಂತ ನಿನ್ನೆ ಹೇಳಿರ್ತಕ್ಕಂಥ ಶ್ಲೋಕ ಸಾಲವನ್ನು ಸಂಬಂಧ ಇಟ್ಟುಕೊಂಡು ಇದು ಹೇಳ್ತಾ ಇದೆ. ಯಾರು ಪ್ರೀತಿಪೂರ್ವಕವಾಗಿ ನನ್ನನ್ನು ಧ್ಯಾನ ಮಾಡುತ್ತಾರೋ, ಭಜಿಸುತ್ತಾರೋ, ಭಕ್ತಿ ಮಾಡುತ್ತಾರೋ, ತೇಷಾಂ ಅನುಕಂಪಾರ್ಥಂ, ಅವರ ಮೇಲೆ ನಾನು ಅನುಕಂಪ ಉಳ್ಳವನಾಗಿ, ಕರುಣೆ ಉಳ್ಳವನಾಗಿ, ಅಹಂ ಅಜ್ಞಾನಜಂ ತಮಃ, ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು, ಕತ್ತಲೆಯನ್ನು ಏನು ಮಾಡ್ತೇನೆ? ನಾಶಯಾಮಿ, ಅಹಂ ನಾಶಯಾಮಿ, ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾಶ ಮಾಡ್ತೇನೆ ಮತ್ತು ಅವರಲ್ಲಿ ಜ್ಞಾನದೀಪದಿಂದ, ಜ್ಞಾನದೀಪ ಸ್ವರೂಪವಾಗಿ ನಾನು ಬೆಳಗುತ್ತೇನೆ. ಅಂದರೆ ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾಶ ಮಾಡ್ತೇನೆ, ಬೆಳಕಾಗಿ ಅಲ್ಲಿ ನಿಲ್ಲುತ್ತೇನೆ ಅಂತ. ಸಾಮಾನ್ಯವಾಗಿ ಭಕ್ತರ ಮೇಲೆ ತೋರತಕ್ಕಂಥ ಕರುಣೆ ಇದಾಗಿದೆ. ಭಗವಂತನಲ್ಲಿರ್ತಕ್ಕಂಥ ಪ್ರೀತಿ, ಭಗವಂತನಲ್ಲಿರ್ತಕ್ಕಂಥ ಜ್ಞಾನ, ಭಗವಂತನಲ್ಲಿರ್ತಕ್ಕಂಥ ಕರುಣೆ ಹೇಗಿದೆ, ಮನುಷ್ಯರಲ್ಲಿ ಹೇಗೆ ಅದು ಕೆಲಸ ಮಾಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು. ಬಹಳ ಜ್ಞಾನಿಗಳು, ಬಹಳ ಸಾಧಕರು, ಅವರೆಲ್ಲರೂ ಬ್ರಹ್ಮ ತೇಜಸ್ವಿಗಳಾಗಿ ಮಿಂಚುತ್ತಾರೆ, ಹೊಳೆಯುತ್ತಾರೆ. ಅವರು ಯಾವಾಗಲೂ ಕೂಡ ನಗ್ತಾ ಇರ್ತಾರೆ. ಯಾಕೆ ಹಾಗಿರ್ತಾರೆ, ಯಾಕೆ ಅವ್ರಿಗೆ ಹಾಗಾಗುತ್ತದೆ ಅಂತಂದ್ರೆ, ಇಲ್ಲಿ ಭಗವಂತನು ಕೊಟ್ಟಿರ್ತಕ್ಕಂಥ ಆಜ್ಞೆ ತೇಷಾಂ ಅಂತಂದ್ರೆ, ಯಾರು ಪ್ರೀತಿಪೂರ್ವಕವಾಗಿ ಭಜತಾಂ, ಪ್ರೀತಿಪೂರ್ವಕವಾಗಿ ನನ್ನನ್ನು ಭಜಿಸುತ್ತಾರೋ, ಶ್ರದ್ಧಾ ಭಕ್ತಿಯಿಂದ ಭಜಿಸುತ್ತಾರೆಯೋ, ತತ್ವನಿಷ್ಠೆಯಿಂದ ಭಜಿಸುತ್ತಾರೆಯೋ, ತತ್ವಜ್ಞಾನಿಗಳಾಗುತ್ತಾರೆಯೋ, ಅವರಲ್ಲಿ ನಾನು ಅಜ್ಞಾನಜಂ ತಮಃ, ಅಜ್ಞಾನದಿಂದ ಉಂಟಾಗಿರತಕ್ಕಂಥ, ಅಜ್ಞಾನಜಂ ಅಜ್ಞಾನೇನ ಜಾಯತೆ ಇತಿ ಅಜ್ಞಾನಂ, ಅಜ್ಞಾನದಿಂದ ಉಂಟಾಗಿರತಕ್ಕಂಥ ಆ ಏನು ತಮಸ್ಸಿದೆಯಲ್ಲ, ಕತ್ತಲು ಇದೆಯಲ್ಲ, ಅದನ್ನ ನಾಶಯಾಮಿ, ಡೆಸ್ಟ್ರಾಯ್ಡ್, ಕೊಂದು ಹಾಕಿಬಿಡ್ತೇನೆ, ಅದನ್ನು ನಾಶ ಮಾಡಿಬಿಡ್ತೇನೆ, ಸರ್ವನಾಶ ಮಾಡಿಬಿಡ್ತೇನೆ. ಎಂದೆಂದೂ ಅವರಲ್ಲಿ ಅಜ್ಞಾನವೇ ಇರಬಾರದು. ತೇಷಾಂ ಅಜ್ಞಾನಂ ನಾಶಯಾಮಿ, ಅವರ ಅಜ್ಞಾನವನ್ನು ನಾಶ ಮಾಡ್ತೇನೆ. ಇನ್ನೂ ಏನು ಮಾಡ್ತೀಯಪ್ಪ ನೀನು ಅಂತಂದ್ರೆ, ಜ್ಞಾನದ ಜ್ಯೋತಿಯನ್ನಲ್ಲಿ ನಾನು ನೆಲೆಗೊಳಿಸುತ್ತೇನೆ, ಜ್ಞಾನ ಜ್ಯೋತಿಯನ್ನು ಹಚ್ಚುತ್ತೇನೆ. ಜ್ಞಾನ ದೀಪೇನ ಭಾಸ್ವತ, ಜ್ಞಾನದ ದೀಪವನ್ನು ನಿತ್ಯ ನಿರಂತರವಾಗಿ ಅಲ್ಲಿ ನಾನು ಬೆಳಗ್ತಾ ಇರ್ತೇನೆ, ಹಚ್ಚುತ್ತಾ ಇರ್ತೇನೆ. ಅವರಿಗೆ ಇನ್ನು ಎಂದೆಂದಿಗೂ ಕತ್ತಲೆಯೇ ಬರೋದಿಲ್ಲ ಅರ್ಜುನ. ಅವರು ಇನ್ನು ಎಂದೆಂದು ಕತ್ತಲೆಯನ್ನೇ ನೋಡೋದಿಲ್ಲ. ಸೂರ್ಯನು ಹೇಗೆ ಕತ್ತಲೆಯನ್ನು ಎಂದು ನೋಡುವುದಿಲ್ಲವೋ ಹಾಗೆ ಅವರನ್ನು ಕೂಡ ನಾನು ನನ್ನ ಜ್ಞಾನ ದೀಪದಿಂದ ಸೂರ್ಯನಂತೆ ಎಂದೂ ಬೆಳಕನ್ನೇ ನೋಡತಕ್ಕಂಥ ಅವಕಾಶವನ್ನು ಅವರಿಗೆ ಕೊಡುತ್ತೇನೆ. ಅಂದರೆ ಅವರಿಗೆ ಅಜ್ಞಾನ ಇರೋದಿಲ್ಲ, ದುಃಖ ಇರೋದಿಲ್ಲ, ದ್ವಂದ್ವ ಇರೋದಿಲ್ಲ, ನಷ್ಟ ಇರೋದಿಲ್ಲ, ಕಷ್ಟ ಇರೋದಿಲ್ಲ, ತಾಮಸ ಇರೋದಿಲ್ಲ, ರಾಜಸ ಇರೋದಿಲ್ಲ. ಯಾವಾಗಲೂ ಅವರು ಸತ್ವ ಪರಿಪೂರ್ಣರಾಗಿ ತೇಜೋ ಪುಂಜವಾಗಿ ಜಗತ್ತಿನಲ್ಲಿ ಜಗಜ್ಯೋತಿಯಾಗಿ ಮಿಂಚುತ್ತಾರೆ ಅರ್ಜುನ. ಅಂತಹ ಜ್ಞಾನದೀಪವನ್ನು ಅವರ ಹೃದಯದಲ್ಲಿಯೇ ನಾನು ಹಚ್ಚಿಬಿಡ್ತೇನೆ. ಜ್ಞಾನದೀಪದ ಮರವನ್ನೇ ಅಲ್ಲಿ ಹಚ್ಚುತ್ತೇನೆ. ಆ ಜ್ಞಾನದೀಪದಿಂದ, ಆ ಜ್ಞಾನದೀಪವೆಂಬ ಮರದಿಂದ ಅವರು ಜಗತ್ತಿನ ತುಂಬ ಹರಡಬಹುದು, ಜಗತ್ತಿನ ತುಂಬ ಬೆಳೆಯಬಹುದು, ಜಗತ್ತಿನ ತುಂಬ ಬೆಳಗಬಹುದು. ಅಂತ ಅವಕಾಶವನ್ನು ಅವರಿಗೆ ನಾನು ಕೊಡುತ್ತೇನೆ ಅರ್ಜುನ. ಇನ್ನೂ ಏನು ಬೇಕಾಗಿದೆ ಅರ್ಜುನ ಅವರಿಗೆ? ಯಾರು ನಿಜವಾಗಿರತಕ್ಕಂಥ ಭಕ್ತಿ ಪೂರ್ವಕ, ಶ್ರದ್ಧಾಪೂರ್ವಕ ಈ ಕೆಲಸವನ್ನು ಮಾಡಿಕೊಂಡು ಬಂದಿರ್ತಾರೋ ಅವರಿಗೆ ಇನ್ನೇನು ಬೇಕಾಗಿರೋದಿಲ್ಲ ಅರ್ಜುನ. ಜ್ಞಾನದೀಪವೇ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂತೋಷವನ್ನು ಉಂಟು ಮಾಡುತ್ತದೆ. ಅಂತ ಜ್ಞಾನದೀಪವನ್ನು ಅವರಿಗೆ ನಾನು ಕೊಡ್ತೇನೆ. ಆದ್ದರಿಂದ ನೀನು ನನ್ನನ್ನು ಭಕ್ತಿ ಮಾಡು, ನನ್ನನ್ನು ಪ್ರೀತಿ ಮಾಡು, ನನ್ನ ಭಜನೆ ಮಾಡು, ನನ್ನ ಶ್ರದ್ಧೆ ಉಳ್ಳವನಾಗು, ನನ್ನ ನಿಷ್ಠೆಯುಳ್ಳವನಾಗು, ಅದು ಪ್ರೀತಿ ಪೂರ್ವಕವಾಗಿ ಉಳ್ಳವನಾಗು, ಪ್ರೀತಿ ಪೂರ್ವಕವಾಗಿ ಮಾಡುವವನಾಗು. ಖಂಡಿತ ನಿನಗೆ
ನಿನ್ನಲ್ಲಿರುವಂಥ ಅಜ್ಞಾನವನ್ನು ಹೋಗಲಾಡಿಸ್ತೇನೆ, ನಿನ್ನಲ್ಲಿರುವಂಥ ದೌರ್ಬಲ್ಯವನ್ನು ಹೋಗಲಾಡಿಸ್ತೇನೆ, ನಿನ್ನಲ್ಲಿರ್ತಕ್ಕಂಥ ದಡ್ಡತನವನ್ನು ಹೋಗಲಾಡಿಸ್ತೇನೆ, ನಿನ್ನಲ್ಲಿರ್ತಕ್ಕಂಥ ಆಲಸ್ಯವನ್ನು ಹೋಗಲಾಡಿಸ್ತೇನೆ, ನಿನ್ನಲ್ಲಿ ಚೈತನ್ಯವನ್ನು ತುಂಬುತ್ತೇನೆ, ನಿನ್ನನ್ನು ದೇವನನ್ನಾಗಿ ಮಾಡ್ತೇನೆ, ಪರಮಾತ್ಮನನ್ನಾಗಿ ಮಾಡ್ತೇನೆ ಅನ್ನುವಂಥ ಅಭಯವಚನವನ್ನು ಭಗವಂತ ಇಲ್ಲಿ ಕೊಡ್ತಾ ಇದ್ದಾನೆ. ಆದ್ದರಿಂದ ಇದನ್ನು ಬಳಸಿಕೊಂಡು ಮಾನವರು ಮುಕ್ತರಾಗಬೇಕಾಗಿರುವಂತಹದ್ದು ಅವಶ್ಯಕ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಗೊಳಿಸುತ್ತಾ ಹರಿ ಓಂ ತತ್ಸತ್.